ನಮಸ್ಕಾರ. ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗುವುದು ಹೇಗೆ? ಏನ್ ಸರ್, ಮಾತಾಡೋದ್ರಿಂದ ಬರೆಯೋದ್ರಿಂದ ಶ್ರೀಮಂತರಾಗ್ಬೋದಾ? ಹೌದು ಸ್ವಾಮಿ, ಶ್ರೀಮಂತರಾಗೋದಕ್ಕೆ ಸಾಧ್ಯತೆ ಇದೆ. 3 ಇನ್ಪುಟ್ಸ್: ಲಿಸನಿಂಗ್, ರೀಡಿಂಗ್ ಅಂಡ್ ವ್ಯೂಯಿಂಗ್. 3 ಔಟ್ಪುಟ್ಸ್: ಮಾತನಾಡೋದು, ಬರವಣಿಗೆ, ಬಾಡಿ ಲ್ಯಾಂಗ್ವೇಜ್. ಇದು 3 ಔಟ್ಪುಟ್ಸ್. ನಾವು ಸೆಪ್ಟೆಂಬರ್ 13, 14, 15 ಒಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅದರೊಳಗಡೆ ಒಂದು ಸ್ಪೆಷಲ್ ಸೆಷನ್. ನೀವೆಲ್ಲ ನಿಮ್ಮ ವೃತ್ತಿನಲ್ಲಿ ಇನ್ನೂ ಸ್ವಲ್ಪ 10x ದುಡ್ಡು ಹೆಂಗ್ ಮಾಡಬಹುದು ಅಂತಲೂ ಕೂಡ ಗೈಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರಿಗೆ ಕ್ಯಾಂಪ್ಗೆ ಮಿಸ್ ಮಾಡ್ತಾ ಇದ್ರಿ, ಕೇವಲ ಲಿಮಿಟೆಡ್ ಸೀಟ್ಸ್ ಇದೆ. 9341259267 ಅಥವಾ 9620303030ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಆತ್ಮೀಯರೇ, ನಿಮ್ಮ ಕಮ್ಯುನಿಕೇಶನ್ ಪಕ್ಕಾ ಆಗ್ತಾ ಇದ್ದಂಗೆನೆ ಅದು ನೂರಾರು ರೀತಿಯ ಬೆನಿಫಿಟ್ ಕೊಡುತ್ತೆ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಏನೇನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ನೇತ್ರಾವತಿ ಅವರಿಗೆ ಮಾತಾಡಕ್ಕೆ ಹೇಳ್ತೇನೆ. ಎಸ್, ನೇತ್ರಾವತಿ ಮೇಡಮ್. ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗುವುದು ಹೇಗೆ ಅಂತ ಅಂದ್ರ, ಈಗ ಸಂವಹನ ಕೌಶಲ್ಯ ಅಂದ್ರೆ ಈಗ ನಮ್ದು ಮನುಷ್ಯನಿಗೆ ನಾನಾ ರೀತಿಯ ಕೌಶಲ್ಯಗಳು ಇರುತ್ತವೆ. ಅಂದ್ರ ಅವ ಯಾವ್ಯಾವ ತರ ಬಳಕೆ ಮಾಡ್ತಾನ ಅದ್ರ ಮೇಲೆ ಒಂದು ಜೀವನ ಅವಲಂಬನೆ ಆಗಿರುತ್ತದ. ಅಂದ್ರೆ ಹುಟ್ಟಿನಿಂದಲೂ ಬಡವ ಇರುವ ವ್ಯಕ್ತಿ ಬಡವನಾಗಿ ಸಾಯುವುದು ಅಂದ್ರೆ ಹುಟ್ಟುದು ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯುವುದು ಅಪರಾಧ ಅಂತ ಅನಿಸ್ತದ. ಯಾಕಂದ್ರೆ ತನ್ನಲ್ಲಿ ಇರುವಂತ ಸ್ಕಿಲ್ಸ್ ಅನ್ನು ಅವ ಬಳಸದೇ ಇರುವುದರಿಂದ ಅವನು ಬಡವನಾಗೇ ಇರ್ತಾನ. ಈಗ ಶ್ರೀಮಂತರಾಗುವುದು ಹೆಂಗ ಅಂದ್ರ, ಈಗ ಪ್ರತಿಯೊಬ್ಬನಿಗೂ ಮನುಷ್ಯನಿಗೂ ಭಗವಂತ ಒಂದಿಲ್ಲದ ಒಂದು ತರದ ವಿಭಿನ್ನ ರೀತಿಯ ಒಂದು ಸ್ಕಿಲ್ಸ್ ಅನ್ನು ಕೊಟ್ಟು ಕಳಿಸಿರ್ತಾನ ಭಗವಂತ. ಆ ತರ ನಾವ್ ಯಾವ್ಯಾವ ತರ ಬಳಕೆ ಮಾಡ್ಕೋತೇವೋ ಅದು ನಮಗ್ ಬಿಟ್ಟಿದ್ದು. ಅಂದ್ರೆ ಈಗ ನಾವು ಸಾಧಕರದಂದ್ರೆ, ಈಗ ಒಬ್ಬ ಹುಡುಗನ್ ಒಂದು ನಾನು ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಈಗ ರತನ್ ಟಾಟಾ ಹತ್ರ ಇರುವ ಒಬ್ಬ ಹುಡುಗ ಇದಾನ. ಅವ ಮ್ಯಾನೇಜರ್ ಆಗಿ ಸೇರ್ಪಡೆ ಆಗಿದ್ದಾನ. ಅವನ್ ಹಿನ್ನೆಲೆ ಏನಿತ್ತು ಆ ಹುಡುಗಂದು ತಂದ್ರ, ಅವನು ಒಂದು ಐಡೆಂಟಿಟಿ ಮುಖಾಂತರ ಅವ ಬಂದದ್ದು ರತನ್ ಟಾಟಾರ ಬಳಿ. ಅಂದ್ರೆ ಹೆಂಗ ಅಂದ್ರ, ಅವನು ಹುಡುಗ ಒಂದು ಬೀದಿ ನಾಯಿ, ಅವನು ಸಾಯಂಕಾಲ ಹೋಗ್ತಾ ಇರುವಾಗ ಒಂದು ಬೀದಿ ನಾಯಿ ಆಕ್ಸಿಡೆಂಟ್ ಆಗಿತ್ತು. ಅದು ನೋಡವನಿಗೆ ಕನಿಕರದಿಂದ ಅವ ಏನ್ ಮಾಡ್ದ, ಈ ತರ ನಾಯಿಗಳು ಸೈತಾ ಇದಾವಲ್ಲ ಅಂತ ಹೇಳಿ ಅದು ರೇಡಿಯಂ ಕಟ್ತಾ ಇದ್ದ ಅವನಿಗೆ, ಅಂದ್ರೆ ಕೊರಳಲ್ಲಿ. ಅಂದ್ರೆ ರೇಡಿಯಂ ಕಟ್ಟುದ್ರಿಂದ ಆ ಫೋಕಸ್ ಯಾವ್ದೇ ಅಲ್ಲಿ ನಾಯಿ ಅಂದ್ರ ಲೈಟ್ ಫೋಕಸ್ಗೆ ಅದು ರೇಡಿಯಂ ಇದು ಆಗ್ತಿರ್ತದ, ಹೊಳಪು ಬರ್ತಿರ್ತದ. ಅದ್ರದಿಂದ ಇಲ್ಲ ಪ್ರಾಣಿದೆ ಅಂತ ಹೇಳಿ ಹಿಂಗ್ ಹೋಗ್ಬಹುದು ಅಂತ ಹಿಂಗ ಜನರ ಬಯಕೆ. ಅದೇ ತೀರ ಸಾಕಷ್ಟು ನಾಯಿಗಳಿಗೆ ಇದೇ ತರ ಮಾಡ್ಬೇಕಂತೇಳಿ ಒಂದು ಮನಸ್ಸಿಗೆ ಸಂಕಲ್ಪ ಮಾಡ್ಕೊಂಡ. ಆದ್ರ ಅವನ್ ಬಳಿ ಇರುವುದು ದುಡ್ಡು ಶಾರ್ಟೇಜ್ ಆಯ್ತು. ಅವನು ರತನ್ ಟಾಟಾ ಅವ್ರಿಗೆ ಒಂದು ಪತ್ರ ಬರೀತಾನ, ಇಲ್ಲ ನನ್ಗೆ ರೇಡಿಯಂ ಈ ತರ ಬೇಕು, ಈ ತರ ನಾನು ಅಂದ್ರ ಪ್ರಾಣಿಗಳು ಒಂದು ಸೇವೆ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯಲ್ಲಿ ಅವು ಆಕ್ಸಿಡೆಂಟ್ ಆಗಿ ಸಾಯಬಾರದು, ಈ ತರ ಅಂತ ಬದುಕಲಿಕ್ಕೆ ಅವಕಾಶ ಹಾಕಿದೆ ಅಂತ ಹೇಳಿ ಒಂದು ಪತ್ರ ಬರಿತಾನ. ಆ ಪತ್ರ ಬರೆದ್ ರತನ್ ಟಾಟಾ ಅವ್ರು ನೋಡ್ತಾರ, ಹೌದಲ್ಲ ಈ ವ್ಯಕ್ತಿ ಈಗ ಹಿಂಗಂತೇಳಿ ಅವ್ರು ಒಂದು ಹೆಲ್ಪ್ ಮಾಡ್ತಾರ. ಮಾಡಿ ಆ ವ್ಯಕ್ತಿಯನ್ನು ತಮ್ಮದು ಮ್ಯಾನೇಜರ್ ಆಗಿ ಸೇರ್ಪಡೆ ತಗೋತಾರ ಅವ್ರು. ಯಾಕಂದ್ರ ನಾನು ಮುಂದಿನ ದಿನಮಾನಗಳಲ್ಲಿ ಅವನು ಅದರದ ಉತ್ತರಾಧಿಕಾರಿನೂ ಆಗಬಹುದು. ಅದು ಹೇಳಕ್ ಬರುದಿಲ್ಲ. ಅಂದ್ರ ಅದು ಲಕ್ ಯಾವ ತರ ಇತ್ತು ಅಂದ್ರ, ಅವ ಏನ್ ಮಾಡ್ಲಿಲ್ಲ, ಅವ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ದ. ಯಾವುದೇ ಅಲ್ಲಿ ಒಂದು ಅವನ್ ತನ್ನ ಕೌಶಲ್ಯವನ್ನು ಪ್ರಯೋಗ ಮಾಡದಲ್ಲಿ, ಅವ ತನ್ನ ಹಂತಿಲಿ ಇರುವಂತ ಕರುಣೆ ಅನ್ನೋದು ಒಂದು ಕೌಶಲ್ಯ. ಆ ತರ ಇದು ಮಾಡ್ದಕರ ಆ ವ್ಯಕ್ತಿ ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸಲ್ಪಡಲಕ್ಕ ಒಂದು ಉದಾಹರಣೆ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ನೇತ್ರಾವತಿ, ತುಂಬಾ ಚೆನ್ನಾಗಿ ತಾವು ಹೇಳಿದಿರಿ. ಜೊತೆಗೆ ಕತೆ ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರಿ. ಇನ್ನು ಪುನೀತ್ ಏನ್ ಹೇಳ್ತಾರೆ ಕೇಳೋಣ, ಶಿವಮೊಗ್ಗದಿಂದ. ಎಸ್ ಸರ್, ನಮಸ್ತೆ. ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ತೆ. ಹೌ ಕಮ್ಯುನಿಕೇಶನ್ ಮೇಕ್ಸ್ ಯು ರಿಚರ್. ಒಬ್ಬ ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗುವುದು ಹೇಗೆ? ಫ್ರೆಂಡ್ಸ್, ಮಾತನಾಡುವಂಥದ್ದು ಎಲ್ಲರಿಗೂ ಬರುತ್ತೆ. ಬಟ್ ಎಲ್ಲಿ, ಯಾವ ಸಂದರ್ಭದಲ್ಲಿ, ಯಾರ ಎದುರುಗಡೆ ನಾವು ಹೇಗ್ ಮಾತಾಡ್ತೀವಿ ಅನ್ನೋವಂಥದ್ದು, ಇಟ್ ಈಸ್ ರಿಯಲಿ ಎ ವೆರಿ ಗುಡ್ ಸ್ಕಿಲ್. ಇವತ್ತಿನ ಒಂದು ಗ್ಲೋಬಲೈಸೇಷನ್ ಒಳಗೆ ನಾವು ನಮ್ಮ ಆತ್ಮೀಯರ ಜೊತೆ ಅಲ್ದೇನೆ
ನಾವು ಕಮ್ಯುನಿಕೇಶನ್ ನ ಪ್ರಪಂಚದ ಜೊತೆಗೂ ಸಹ ಒಂದು ಮಾಸ್ ಮೀಡಿಯಾದಿಂದ ನಾವು ಕಮ್ಯುನಿಕೇಶನ್ ನ ಮಾಡ್ಬೋದು. ಇದೇ ಒಂದು ಬಿಗ್ ಇಂಡಸ್ಟ್ರಿ ಆಗಿ ಬೆಳೀತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಜಿಮ್ನಾಸ್ಟಿಕ್ ಕೋರ್ಸ್ಗಳು ಸಹ ಆನ್ಲೈನ್ ಸೆಷನ್ಸ್ ಆಗ್ತಾ ಇದೆ. ಅದೇ ರೀತಿ ಆ ಎಷ್ಟೋ ಫಾರ್ ಎಕ್ಸಾಂಪಲ್ ನಾನು ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತಾ ಇದ್ದೆ. ಬಾರ್ಬರ್ ಶಾಪ್ಸ್ ಅಡ್ವರ್ಟೈಸ್ಮೆಂಟ್ ಏನಿದೆಯಲ್ಲ ಅದು ಯೂಟ್ಯೂಬ್ ನೊಳಗಡೆ ಅದು ಟ್ರೆಂಡಿಂಗ್ ಆಗಿ ಹೋಗ್ತಾ ಇದೆ. ಸೊ ಮಾಸ್ ಮೀಡಿಯಾದಲ್ಲಿ ತುಂಬಾ ವಿಚಾರಗಳು ಹೋಗುವಂತ ಸಮಯದೊಳಗೆ ಅದನ್ನ ಸರಿಯಾಗಿ ಕಮ್ಯುನಿಕೇಶನ್ ಅಂದ್ರೆ ಏನು, ನಾವು ಒಂದು ವಿಷಯನ ಒಂದು ಕಡೆ ಸರಿಯಾಗಿ ಕಮ್ಯುನಿಕೇಶನ್ ಮಾಡುವಂಥದ್ದು, ಒಬ್ರಿಗೆ ಒಂದು ಕಡೆ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ತಲುಪಿಸುವಂಥದ್ದು. ನಾವು ನಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡ್ಕೊಂತೀವಿ, ಅದನ್ನ ಪ್ರಪಂಚಕ್ಕೆ ಹೇಗೆ ಒಂದು ಸರಿಯಾದ ರೀತಿಯಲ್ಲಿ ತೋರಿಸ್ತೀವಿ ಅನ್ನೋದು ಇಟ್ ಈಸ್ ತುಂಬಾ ಬೇಕಾಗಿರುವಂತ ವಿಚಾರ. ಈ ಕಮ್ಯುನಿಕೇಶನ್ ಸ್ಕಿಲ್ ಇಂದ ಶ್ರೀಮಂತರಾಗುವುದು ಹೇಗೆ ಅಂದಾಗ ಇದ್ರಲ್ಲಿರೋ ಒಂದು ಸ್ಕೋಪ್ ತುಂಬಾನೇ ಇದೆ. ಒಂದು ಬಿಸ್ನೆಸ್ ಸ್ಕೋಪ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಅಂಡರ್ ಒಳಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಗಳ ಅಂಡರ್ ಒಳಗಡೆ ಒಬ್ಬ ಮ್ಯಾನೇಜರ್ ಕೆಲಸ ಮಾಡ್ತೇನೆ ಅಂದ್ರೆ ಅವ್ರಿಗೂ ಸಹ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಪುನೀತ್. ತ್ರಿವೇಣಿ ಮೇಡಮ್ ಏನ್ ಹೇಳ್ತಾರೆ? ಎಲ್ರಿಗೂ ನಮಸ್ತೆ ಸರ್. ಸೊ ಅದೇ ರೀತಿ ಒಬ್ಬ ಯಾರು ಓಕೆ ಪುನೀತ್, ನಿಮ್ದು ಸಿಗ್ನಲ್ ಕಟ್ ಆಗಿತ್ತು. ತ್ರಿವೇಣಿ ಕಂಟಿನ್ಯೂ. ಎಲ್ಲರಿಗೂ ನಮಸ್ಕಾರ ಸರ್. ಈಗ ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗೋದು ಹೇಗೆ ಅಂತಕ್ಕಂತ ಒಂದು ಟಾಪಿಕ್ ಅನ್ನ ನಮ್ಗೆ ನೀಡಿದ್ದಾರೆ ಸರ್. ಈ ಸಂವಹನ ಅಂದ್ರೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇದೆ. ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ಪರಸ್ಪರ ಏನು ವಿನಿಮಯ ಮಾಡ್ಕೊಳ್ಳೋದು ಅಂತೇಳಿ. ಅದು ಮಾತಿನ ಮೂಲಕ ಆಗಿರ್ಬೋದು, ಅಥವಾ ಬರವಣಿಗೆ ಮೂಲಕ ಆಗಿರ್ಬೋದು, ಅಥವಾ ಸಂಜ್ಞೆಗಳ ಮೂಲಕ ಆಗಿರ್ಬೋದು. ಸಂವಹನ ಕೌಶಲ್ಯ ನಮ್ಮಲ್ಲಿ ಬಹಳಷ್ಟು ಚೆನ್ನಾಗಿತ್ತಪ್ಪ ಅಂದ್ರೆ, ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಸಂವಹನ ಕೌಶಲ್ಯ ಚೆನ್ನಾಗಿತ್ತು ಅಂತಂದ್ರೆ ಆ ವ್ಯಕ್ತಿ ಯಾವುದೇ ಒಂದು ಊರಲ್ಲಾದ್ರೂ, ಯಾವುದೇ ಒಂದು ನಗರದಲ್ಲಾದ್ರೂ ಆ ಜೀವನವನ್ನ ನಡೆಸ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಈಗ ಏನು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಈಗ ಇಂಜಿನಿಯರು ಬಹಳಷ್ಟು ಜನ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ರಿಗೂ ಸಹ ಅವರ ಇದಕ್ ತಕ್ಕಂತೆ, ಮಾರ್ಕ್ಸ್ ತಕ್ಕಂತೆ ಸರಿಯಾದ ರೀತಿ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಅನೇಕ ಕಂಪನಿಗಳಲ್ಲಿ ಮಾರ್ಕ್ಸ್ ಗಿಂತ ಹೆಚ್ಚಾಗಿ ಅವರ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹೆಚ್ಚಾಗಿ ನೋಡಿ ಅವರಿಗೆ ಕೆಲಸವನ್ನ ನೀಡ್ತಕ್ಕಂತ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿತ್ತಪ್ಪ ಅಂತ ಅಂದ್ರೆ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡ್ಬೋದು ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ. ಅದೇ ರೀತಿ ಈಗ ಬರಹ ರೂಪದಲ್ಲಿ ಸಂವಹನ ಕೌಶಲ್ಯ ಚೆನ್ನಾಗಿತ್ತು ಅಂದ್ರೆ ಅದನ್ನ ಬರವಣಿಗೆ ರೂಪದಲ್ಲಿ ನಾವು ಅದನ್ನ ತಂದಾಗ, ಉದಾಹರಣೆಗೆ ನಮ್ಮ ನಾಕ್ತಿಹಳ್ಳಿ ಸರ್ ಅವರೇ ಎಷ್ಟೋ ಪುಸ್ತಕಗಳನ್ನ ಮೊದ್ಲೆಲ್ಲ ನಾನು ಮಾತಾಡ್ತಾ ಈಗ ಅನೇಕ ಪುಸ್ತಕಗಳನ್ನ ಬರ್ದಿದ್ದೀನಿ ಅಂತ ಹೇಳಿ ಸಾಕಷ್ಟು ಸರಿ ಹೇಳಿದ್ದಾರೆ. ನಾವು ನೋಡಿದೀವಿ ಕೂಡ. ಅನೇಕ ಜನರು ಅದನ್ನ ಕೊಂಡ್ಕೊಂಡು ಓದಿ ಅವರಲ್ಲಿರ್ತಕ್ಕಂತ ಒಂದು ಏನು ಈ ಆಲೋಚನಾ ಶಕ್ತಿ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಧೈರ್ಯ ಆಗಿರ್ಬೋದು, ಅವೆಲ್ಲ ಆತ್ಮವಿಶ್ವಾಸ ಆಗಿರ್ಬೋದು, ಅವೆಲ್ಲ 100ರಷ್ಟು ಇಮ್ಮಡಿಗೊಳಿಸಿದೆ ಅನ್ನೋದು ನಾನು ಖಡಾಖಂಡಿತವಾಗಿ ಹೇಳಕ್ ಬಯಸ್ತೀನಿ. ಆ ಬರಹದ ರೂಪದಲ್ಲಿ ಜನರ ಮನವನ್ನ ಮುಟ್ಟಿ ಜನರನ್ನ ಶ್ರೀಮಂತಗೊಳಿಸೋದ್ರ ಜೊತೆಗೆ ಸರ್ರು ಸಹ ಶ್ರೀಮಂತಿಕೆಯವರ ಆಗಿದ್ದಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಸೊ ಬರವಣಿಗೆಯ ಮೂಲಕ ಶ್ರೀಮಂತಿಕೆ ತ್ರಿವೇಣಿ ಅವರು ಹೇಳಿದ್ದಾರೆ. ಕಟ್ಟೆ ಹಿರಿಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಆತ್ಮೀಯರೇ ನಮಸ್ಕಾರ. ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗುವುದು ಹೇಗೆ? ಉದಾಹರಣೆ, ನಾನು ಸಂವಹನ ಕೌಶಲ್ಯದಿಂದ 2 ಅಥವಾ ಹೆಚ್ಚು ಜನರ ನಡುವೆ ಮಾಹಿತಿ ಮತ್ತು ಭಾವನೆಗಳನ್ನು, ಯೋಚನೆಗಳನ್ನು ಅಥವಾ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ರಿಯೆ ಎಂದರ್ಥ. ಉದಾಹರಣೆಗೆ, ಈ ಸಂವಹನದಿಂದ ನಾವು ಏನೇನು ಕಲಿಯಬಹುದಪ್ಪ, ನಾವು ಅದರಿಂದ ಏನೇನು ನಾವು ಶ್ರೀಮಂತರಾಗುವುದು ಹೇಗೆಪ್ಪ ಅಂತಂದ್ರೆ, ನಾವು ಕೇಳಿ ಕಲಿಯೋದಕ್ಕೆ ಸಾಧ್ಯ ಆಗ್ತದೆ, ಹಾಗೆ ಓದಿ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ, ಹಾಗೆ ನೋಡಿ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. 3ನೇದು ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವೀಗ ಬರವಣಿಗೆ ಮೂಲಕ ನಾವು ಸಂವಹನ ಕಲೀಲಿಕ್ಕೆ ಸಾಧ್ಯ ಆಗ್ತದೆ, ಹಾಗೆ ಮಾತನಾಡುವ ಮೂಲಕ ಸಂವಹನ ಕೌಶಲ್ಯ ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಾವು ಏನು ಶಾರೀರಿಕ ಭಾಷೆ, ನಾವು ನಿಲ್ಲುವ ಭಂಗಿ, ಡ್ಯಾನ್ಸ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇದ್ರ ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಚಿತ್ರಕಲೆ ಬಿಡಿಸುವುದ್ರ ಮೂಲಕ ಕೂಡ ನಾವು ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗಬಹುದು. ಹಾಗೆ
ವಸ್ತುಗಳ ಮೂಲಕ, ಚಿತ್ರಗಳ ಮೂಲಕ, ಇವೆಲ್ಲದ್ರ ಮೂಲಕದಿಂದ ನಾವು ಸಂವಹನ ಕೌಶಲ್ಯದಿಂದ ಶ್ರೀಮಂತರಾಗ್ಬೋದಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ನಮ್ಮ ಎಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸು ತುಂಬ ಚೆನ್ನಾಗಿ ಹೇಳಿದ್ದಾರಲ್ವಾ. ಸುಮ್ಮನೆ ಬಿಸ್ನೆಸ್ ಅಂತ ತಗೊಳ್ಳಿ, ಅಲ್ಲಿ ಸೇಲ್ಸ್ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ, ಮಾರ್ಕೆಟಿಂಗ್ ಮಾಡಬೇಕಾಗ್ತದೆ, ನೆಗೋಷಿಯೇಷನ್ ಮಾಡಬೇಕಾಗ್ತದೆ, ಕ್ಲೋಸಿಂಗ್ ಸ್ಕಿಲ್ಸ್ ಮಾಡಬೇಕಾಗ್ತದೆ. ಒಂದು ಇನ್ಶೂರೆನ್ಸ್ ಏಜೆಂಟು ಮಾತನಾಡುವ ಮೂಲಕನೇ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡಿ ಆ ಒಂದು ಪ್ರಾಡಕ್ಟನ್ನು ಒಂದು ಸೇಲ್ ಮಾಡೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಲ್ವಾ. ಇನ್ನು ಕೌಟುಂಬಿಕ ವಿಚಾರಗಳು ಬಂದಾಗ ಗಂಡ ಹೆಂಡಿರ ನಡುವೆ, ಅಪ್ಪ ಮಕ್ಕಳ ನಡುವೆ, ಎಲ್ಲ ಸಹೋದ್ಯೋಗಿಗಳ ನಡುವೆ ಒಂದು ವಿಶ್ವಾಸ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕಾಗ್ತದೆ. ಹಾಗೆ ನಾವು ನಮ್ಮ ಬಾಸ್ ಜೊತೆಗೆ ಅಥವಾ ನಮಗಿಂತ ಕೆಳಗಡೆ ಇರೋರಿಗೆ ಜೊತೆ ವರ್ಕ್ ಮಾಡಬೇಕಾದ್ರೂ, ನಾವು ವ್ಯವಹಾರ ಮಾಡಬೇಕಾದ್ರೆ ಅಸರ್ಟಿವ್ ಕಮ್ಯುನಿಕೇಶನ್ ಹೆಲ್ಪ್ಸ್ ಅಸ್ ಎ ಲಾಟ್. ಹಾಗಾಗಿ ನಾನು ಅಸರ್ಟಿವ್ ಕಮ್ಯುನಿಕೇಶನ್ ಮೇಲೇನೆ ಆಂಗ್ಲ ಭಾಷೆಯಲ್ಲಿ ಕೋರ್ಸ್ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ಈಗ ಕೇಳ್ತಾರೆ ಅವಾಗ ಏನು ಈ ಅಸರ್ಟಿವ್ ಕಮ್ಯುನಿಕೇಶನ್ ಇಂದ ಏನು ಅಂದ್ರೆ, ನಂಬರ್ 1 ಬೆನಿಫಿಟ್ ಅಂದ್ರೆ ನೀವು ಶ್ರೀಮಂತರಾಗೋದು. ಅದ್ರ ಮೇಲೇನೆ ನೀವು ಇನ್ನು ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಹೆಚ್ಚು ಮಾಹಿತಿ ಸಿಗತ್ತೆ. ಜೊತೆಗೆ ಅದ್ರ ಮೇಲೆ ಕೋರ್ಸ್ ಮಾಡ್ತಾ ಇದ್ದೇನೆ. ಮತ್ತೆ ಸೆಪ್ಟೆಂಬರ್ ತಿಂಗಳ ಕ್ಯಾಂಪ್ನಲ್ಲಿಯೂ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಯಾರ್ಯಾರು ಈ ಸರಿ ಕ್ಯಾಂಪ್ ಬರ್ತಾರೆ ಅವ್ರ ಆದಾಯ ಅಟ್ಲೀಸ್ಟ್ ಒಂದು 2 ತಿಂಗಳೊಳಗಡೆ ಡಬಲ್ ಆಗಬೇಕು. ಆ ರೀತಿಯ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಈ ಕ್ಯಾಂಪ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈಗೇನು ಕ್ಯಾಂಪ್ ಚಾರ್ಜ್ ಮಾಡ್ತಾ ಇದ್ದೇವೆ ಅದರ 5 to 10 ಟೈಮ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ಸ್ವಲ್ಪ ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೇವೆ. ಬೇಗ ಅಟೆಂಡ್ ಆಗಿಬಿಡಿ. 9341259267 ಅಥವಾ 9620303000ಗೆ ಕರೆ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗೆ ನಿಮ್ಮ ಶ್ರೀಮಂತರಾಗ್ಬೋದು ಕಮ್ಯುನಿಕೇಶನ್ ಇಂದ ಕಾಮೆಂಟ್ ಮಾಡ್ತಾ ಇರಿ. ನಾನು ನೋಡ್ತೇನೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.